ದರ್ಶನ್ ರವರ ವಿಚಾರದಲ್ಲಿ ಇನ್ನೊಂದು ಏನು ಅರ್ಥ ಮಾಡ್ಕೋಬೇಕಂದ್ರ ಸ್ನೇಹಿತರು ಅಂತಾರಲ್ಲ, ಯಾರು ಬಂದ್ರು ಅವರ ಸಹಾಯಕ್ಕೆ, ಕೊನೆಗೆ ಅವ್ರ ಸಪೋರ್ಟಿಗೆ ನಿಂತಿದ್ದು ಅವ್ರ ಫ್ಯಾಮಿಲಿ. ಕಷ್ಟ ಅಂದ್ರೆ ಬರೋದು ಫ್ರೆಂಡ್ಸು, ಸಂಬಂಧಿಕರು ಸಂಪಾದನೆಗೆ ಬೆಲೆ ಕೊಡ್ತಾರೆ, ಸ್ನೇಹಿತರು ಸಂಬಂಧಕ್ಕೆ ಬೆಲೆ ಕೊಡ್ತಾರೆ. ಇದು ಸಿನಿಮಾ ಹಿಟ್ ಆಗೋದಕ್ಕೆ ಮತ್ತೆ ಸ್ಟೇಟಸ್ ಸ್ಟೋರಿ ಹಾಕೋದಕ್ಕೆ ಮಾತ್ರ ಚೆನ್ನಾಗಿರುತ್ತೆ. ಬಟ್ ರಿಯಲ್ ಲೈಫ್ ನಲ್ಲಿ ಕಷ್ಟ ಇದೆ ಅಂದ್ರೆ ಬರೋದು ನಮ್ಮ ಫ್ಯಾಮಿಲಿನೇ. ಯಾವ ವಿಷಯ ಹೇಳಕ್ ಬಂದಿದ್ದೀನಿ ಅಂದ್ರೆ ತುಂಬಾ ಬೇಜಾರಾಗುತ್ತೆ. ನಮ್ಮ ಬಾಸ್ ಡಿ ಬಾಸ್ ಕೋರ್ಟ್ನಲ್ಲಿ ಜಡ್ಜ್ ಮುಂದೆ ವಿಷಯ ಕೇಳಿದ್ರಂತೆ. ಇದು ನಿಜಾನೋ ಸುಳ್ಳೋ ಗೊತ್ತಿಲ್ಲ. ಈ ಮೀಡಿಯಾದವರು ಸುಮ್ಮನೆ ಗಾಸಿಪ್ ಮಾಡ್ತಿದ್ದಾರೋ ಏನೋ. ಯಾವುದನ್ನೇ ಆಗಲಿ ಪ್ರೂಫ್ ಇಲ್ಲದೆ ಹೇಳೋಕ್ಕಾಗಲ್ಲ, ನಂಬೋಕ್ಕೂ ಆಗೋಲ್ಲ. ನೋಡಿ, ನಮಗೆ ಈ ಸೊಳ್ಳೆ ಅದು ಇದು ಕಚ್ಚಿದ್ರೇನೆ ಅಲರ್ಜಿಯಾಗಿ ಕೆರೆತ ಆಗುತ್ತೆ. ಅಂಥದ್ರಲ್ಲಿ ಅವರು ತುಂಬ ಐಷಾರಾಮಿ ಜೀವನ ಲೀಡ್ ಮಾಡಿದವರು. ಜೈಲಿನಲ್ಲಿ ಕ್ಲೀನ್ ಇಲ್ಲ ಅಂದರೆ ಫಂಗಸ್ ಅಲರ್ಜಿ ಆಗೋದು ಸಹಜ. ಮೊದಲೆಲ್ಲ ಸ್ಪೆಸಿಲಿಟಿ ಸಿಗ್ತಾ ಇತ್ತು. ಈ ಮೀಡಿಯಾಗಳಿಂದ ಇವಾಗ ಕೆಲವೊಂದು ಸ್ಪೆಸಿಲಿಟಿಗಳನ್ನ ಕೊಡೋಕೆ ಪೊಲೀಸರು ಕೂಡ ಭಯ ಪಡ್ತಿದ್ದಾರೆ. ಈ ದೇಶದಲ್ಲಿ ಯಾರು ಕೊಲೆನೇ ಮಾಡಿಲ್ವಾ? ಹೇಗೆ ಕೊಲೆ ಮಾಡಿದ್ದು ಸಾಬೀತಾದರೆ ಶಿಕ್ಷೆ ಆಗಲಿ. ಅದನ್ನು ಬಿಟ್ಟು 24x7 ನ್ಯೂಸ್ನಲ್ಲಿ ದರ್ಶನ್ದು ಇದು ಬರೀ ಇದೆ. ಏಕೆ ಬೇರೆ ನ್ಯೂಸೇ ಇಲ್ವಾ? ನ್ಯೂಸ್ ಅಂದರೆ ನಾರ್ತ್ ಈಸ್ಟ್ ವೆಸ್ಟ್ ಸೌತ್ನಲ್ಲಿ ಆಗ್ತಿರೋದನ್ನೆಲ್ಲ ತೋರಿಸಬೇಕು. ಬಟ್ ನ್ಯೂಸ್ ಚಾನಲ್ಗಳಿಗೆ ನಾರ್ತ್ ಈಸ್ಟ್ ವೆಸ್ಟ್ ಇದೆಲ್ಲ ದರ್ಶನ್ ರವರೇ. ಧರ್ಮಸ್ಥಳ ಕೇಸ್ ಬಗ್ಗೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೋದಿಲ್ಲ? ಅದು ಬಿಡಿ, ನೇಹಾ ಕೇಸ್ ಹಾಡ್ ಹಗಲಲ್ಲೇ ಕಾಲೇಜ್ ಕ್ಯಾಂಪಸ್ನಲ್ಲಿ ಚಾಕುವಿನಿಂದ ಚುಚ್ಚಿದ್ದ, ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೋದಿಲ್ಲ. ಯಾಕೆ? ಅವುಗಳೆಲ್ಲ ಕೊಲೆಗಳಲ್ವಾ? ನಮ್ಮ ದೇಶದಲ್ಲಿ ದರ್ಶನ್ ಅವರು ಬಿಟ್ಟರೆ ಯಾರು ಕೊಲೆನೇ ಮಾಡಿಲ್ವಾ? ಅದು ಬಿಡ್ರಿ, ಯಾರದು ರೇಣುಕಾಸ್ವಾಮಿ ಏನು ಸಾಚಾನ? ಓಕೆ, ಕೊಲೆ ಆಗಿದೆ, ದರ್ಶನ್ ರವರಿಗೆ ಶಿಕ್ಷೆ ಆಗಲಿ. ಅದು ಬಿಟ್ಟು ರೇಣುಕಾಸ್ವಾಮಿ ಮನೆಗೆ ಪದೇ ಹೋಗಿ ಇಂಟರ್ವ್ಯೂ ಮಾಡೋದಂತೆ. ಅವರು ಆರ್ಮಿಗೆ ಹೋಗಿ ಇಲ್ಲ ಏನೋ ಸಾಧನೆ ಮಾಡಿ ಸತ್ತಿದ್ದಾರೆ ಅಲ್ವಾ? ಇದರಲ್ಲಿ ರೇಣುಕಾಸ್ವಾಮಿದು ಕೂಡ ತಪ್ಪಿದೆ. ದರ್ಶನ್ ರವರು ಕರೆಸಿ ಬುದ್ಧಿ ಹೇಳಬೇಕಿತ್ತು. ಬಟ್ ಕೊಲೆ ಆಗಿದೆ, ಶಿಕ್ಷಣ ಆಗಲಿ, ನಂತರ ಒಳ್ಳೆಯದು ಆಗಲಿ. ದರ್ಶನ್ ಅವರ ಬಗ್ಗೆ ಸ್ವಲ್ಪನೂ ರೆಸ್ಪೆಕ್ಟ್ ಇಲ್ಲದೆ ಬಾಯಿಗೆ ಏನು ಬರುತ್ತೋ ಅದನ್ನೆಲ್ಲ ಮಾತಾಡೋದು. ಅವ್ರ ಕಷ್ಟದಲ್ಲಿ ಇದ್ದಾರಂತ ಈ ಥರ ಎಲ್ಲ ಮಾಡಬೇಡಿ ಪ್ಲೀಸ್. ಎಲ್ಲ ದರ್ಶನ್ ಅಭಿಮಾನಿಗಳು ಕೆಟ್ಟವರಲ್ಲ. ಕೆಟ್ಟದಾಗಿ ಮೆಸೇಜ್ ಮಾಡಿದವರೆಲ್ಲ ದರ್ಶನ್ ಅಭಿಮಾನಿಗಳಂತ ಕಡಾಖಂಡಿತವಾಗಿ ಹೇಳೋದಿಕ್ಕಾಗಲ್ಲ. ಓಕೆ, ದರ್ಶನ್ ರವರು ತಪ್ಪು ಮಾಡಿದ್ದಾರೆ, ಶಿಕ್ಷೆ ಆಗಿ ಬರಲಿ, ಬಿಟ್ಬಿಡಿ. ಫ್ಯಾನ್ಸ್ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದಾರೆ. ಓಕೆ, ಎಲ್ಲ ದರ್ಶನ್ ರವರ ಒಳ್ಳೆಯ ಅಭಿಮಾನಿಗಳಿಂದ ಇಂತಹ ಅಭಿಮಾನಿಗಳ ಪರವಾಗಿ ಕ್ಷಮಿಸಿ ಅಂತ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ಕ್ಷಮಿಸಿ. ರಮ್ಯಾರವರಿಗೆ ಕೆಟ್ಟ ಮೆಸೇಜ್ಗಳು ಬಂತು, ಹಾಗೆ ವಿಜಯಲಕ್ಷ್ಮಿ ಅವರಿಗೂ ಕೂಡ ಬಂತು. ಸೆಲೆಬ್ರಿಟಿಗಳು ಅಂದರೆ ಈ ಥರ ಕೆಟ್ಟ ಕಾಮೆಂಟ್ಗಳು ಬರುತ್ತೆ, ಫೇಕ್ ಅಕೌಂಟ್ ಮಾಡಿಕೊಂಡು ಒಳ್ಳೆಯವರ ಹೆಸರು ಹಾಳು ಮಾಡೋದಕ್ಕೆ. ದರ್ಶನ್ ರವರಿಗೆ ತುಂಬಾ ದೊಡ್ಡ ಗಜಪಡೆ ಇತ್ತು. ಅಣ್ಣ, ಬಾಸ್, ಭಯ್ಯ ಅನ್ಕೊಂಡು ಇವಾಗ ಎಲ್ಲರೂ ಕೈ ಬಿಟ್ರು. ಪೊಲಿಟಿಷಿಯನ್ಸ್ ಸಹ ಎಲೆಕ್ಷನ್ ಟೈಮಲ್ಲಿ ಸಹಾಯ ಮಾಡಿಸ್ಕೊಂಡ್ರು. ಬಟ್ ಇವಾಗ ಹೇಗಿದ್ದಾರೆ ಅಂತ ಕೂಡ ನೋಡಕ್ ಹೋಗ್ಲಿಲ್ಲ. ದರ್ಶನ್ ಅವರು ಬೆಳೆದು ಬಂದಿರುವ ರೀತಿ, ಇವರಿಗೆ ಯಾವುದೇ ಸಪೋರ್ಟ್ ಇಲ್ಲದೆ, ಏನು ಬ್ಯಾಕ್ಗ್ರೌಂಡ್ ಇಲ್ಲದೆ ಲೈಫ್ನಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯೋದು ಅಂದ್ರೆ ಸುಮ್ಮನೆನಾ? ಇನ್ಸ್ಪಿರೇಷನ್ ಎಷ್ಟೋ ಕಲಾವಿದರಿಗೆ ಲೂನಾದಿಂದ ಲ್ಯಾಂಬೋರ್ಗಿನಿವರೆಗೂ ಎಲ್ಲ ನೋಡಿದ್ದಾರೆ. ಬಟ್ ಇದೊಂದು ಮಾಡಬಾರ್ದಿತ್ತು, ತಪ್ಪಾಗಿದೆ, ಶಿಕ್ಷೆ ಕೂಡ ಆಗಲಿ. ಆದರೆ ದಯವಿಟ್ಟು ಯಾರು ಕೂಡ ರೆಸ್ಪೆಕ್ಟ್ ಇಲ್ಲದೆ ಮಾತಾಡಬೇಡಿ. ಎಲ್ಲ ಹೀರೋಗಳು ಒಂದೇ, ರೆಸ್ಪೆಕ್ಟ್ ಕೊಡಿ. ಈ ಫ್ಯಾನ್ಸ್ ಅವರೆಲ್ಲ ಬಿಟ್ಬಿಡಿ, ಎಲ್ಲರೂ ಒಂದೇ. ಇಲ್ಲಿ ಎಲ್ಲರ ಸಿನಿಮಾ ನೋಡಿ. ನಾನು ದರ್ಶನ್ ರವರ ಅಭಿಮಾನಿನೇ. ಯಾವುದಕ್ಕೆ ಅಂದರೆ ಅವರು ಬೆಳೆದು ಬಂದ ರೀತಿಗೆ, ಅವರು ಇನ್ನೊಬ್ಬರಿಗೆ ಕೊಡೋ ಪ್ರೀತಿಗೆ. ದಯವಿಟ್ಟು ಯಾರ್ಯಾರಿಗೂ ಹೇಟ್ ಮಾಡಬೇಡಿ, ಎಲ್ಲರ ಸಿನಿಮಾನು ನೋಡಿ.